ನಮಸ್ಕಾರ ಸ್ನೇಹಿತರೆ, ಪ್ರವೀಣ್ ಬ್ಲಾಗ್ಸ್ 1221ಗೆ ನಿಮಗೆ ಹಾರ್ದಿಕ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಅಲ್ಯೂಮಿನಿಯಂ ಪಾತ್ರೆ ತಯಾರಿಸುವ ಸಣ್ಣ ಮಟ್ಟದ ಕೈಗಾರಿಕೆಯ ಬಗ್ಗೆ ಮತ್ತು ಅವರ ದಿನನಿತ್ಯದ ಜೀವನದ ಕ್ಷಣಗಳ ವಿಷಯಗಳನ್ನು ಹಂಚಿಕೊಳ್ಳುತ್ತೇನೆ. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಬೆಂಬಲವನ್ನು ನೀಡಿ. ನಿಮ್ಮ ಪ್ರತಿ ವೀಕ್ಷಣೆ ನಮಗೆ ದೊಡ್ಡ ಪ್ರೇರಣೆ. ಹಾಗಾದ್ರೆ ವಿಡಿಯೋ ಆರಂಭಿಸೋಣ. ನಾವು ಪ್ರತಿದಿನ ಅಡುಗೆ ಮನೆಯಲ್ಲಿ ಬಳಸುವ ಅಲ್ಯೂಮಿನಿಯಂ ಪಾತ್ರೆಗಳ ಬಗ್ಗೆ ಯೋಚಿಸಿದ್ದೇವಾ? ಸಣ್ಣ ಬಟ್ಟಲು, ದೊಡ್ಡ ಹಂಡಿ, ಪಾತ್ರೆ, ಇಡ್ಲಿ ಪಾತ್ರೆ, ಕುಕ್ಕರ್ ಇವೆಲ್ಲ ನಮ್ಮ ಮನೆಗೆ ಹೇಗೆ ಬರುತ್ತವೆ? ಈ ಪಾತ್ರೆ ಇಲ್ಲಿ ಹೇಗೆ ಬಂದಿದೆ? ಯಾರು ಇದನ್ನು ತಯಾರಿಸಿದರು? ಎಷ್ಟು ಜನರ ಕೈಗಳು ಇದಕ್ಕೆ ಸ್ಪರ್ಶಿಸಿದೆ? ಇದು ದೊಡ್ಡ ಕಾರ್ಖಾನೆಗಳ ಶೋ ಅಲ್ಲ. ಇದು ಮಣ್ಣು, ಬೆವರು ಮತ್ತು ಬೆಂಕಿಯ ಮಧ್ಯೆ ಹುಟ್ಟಿದ ಉದ್ಯಮ. ಇಂದು ನಾವು ನೋಡೋಣ ಅಲ್ಯೂಮಿನಿಯಂ ಪಾತ್ರೆಗಳು ಕಚ್ಚಾ ವಸ್ತುವಿನಿಂದ ನಿಮ್ಮ ಅಡುಗೆ ಮನೆಯವರೆಗೆ ಹೇಗೆ ಪ್ರಯಾಣ ಮಾಡುತ್ತವೆ ಎಂದು. ಅಲ್ಯೂಮಿನಿಯಂ ಪಾತ್ರೆ ತಯಾರಿಸುವ ಸಣ್ಣ ಮಟ್ಟದ ಕೈಗಾರಿಕೆಗಳು ಕಚ್ಚಾ ವಸ್ತುಗಳಿಂದ ಆರಂಭಿಸಿ ತೂಕದ ಆಧಾರದ ಮೇಲೆ ಕಿಲೋಗ್ರಾಂಗಳಲ್ಲಿ ಮಾರಾಟವಾಗುವವರೆಗೆ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೆ ತಲುಪುವ ಪ್ರಯಾಣ. ಇದು ಕೇವಲ ಉದ್ಯಮವಲ್ಲ, ಇದು ಸಾವಿರಾರು ಕುಟುಂಬಗಳ ಜೀವನ. ಇಲ್ಲಿ ಕೆಲಸ ಮಾಡುವವರು ಇಂಜಿನಿಯರ್ಗಳಲ್ಲ, ಆದರೆ ಅನುಭವವೇ ಇವರ ಪದವಿ. ಒಬ್ಬರು 20 ವರ್ಷಗಳಿಂದ ಭಟ್ಟಿಯ ಮುಂದೆ ನಿಂತಿದ್ದಾರೆ, ಇನ್ನೊಬ್ಬರು ಬಾಲ್ಯದಿಂದಲೇ ಪಾತ್ರೆ ಹೊಳಪು ಮಾಡುವುದನ್ನು ಕಲಿತಿದ್ದಾರೆ. ಈ ಕೈಗಾರಿಕೆಗಳು ದೇಶದ ದೊಡ್ಡ ಆರ್ಥಿಕತೆಯಲ್ಲಿ ಚಿಕ್ಕದಾಗಿ ಕಾಣಬಹುದು, ಆದರೆ ಗ್ರಾಮೀಣ ಭಾರತದ ಬೆನ್ನೆಲುಬು ಇವೆ. ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶಗಳಲ್ಲಿ ಅಲ್ಯೂಮಿನಿಯಂ ಪಾತ್ರೆ ತಯಾರಿಸುವ ಸಣ್ಣ ಕೈಗಾರಿಕೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇವೆ. ಇವು ದೊಡ್ಡ ಕಾರ್ಖಾನೆಗಳಂತೆ ಅಲ್ಲ. 5 ರಿಂದ 20 ಕಾರ್ಮಿಕರೊಂದಿಗೆ ಕುಟುಂಬ ಆಧಾರಿತ ಉದ್ಯಮಗಳಾಗಿರುತ್ತವೆ. ಈ ಕೈಗಾರಿಕೆಗಳು ಸ್ಥಳೀಯ ಮಾರುಕಟ್ಟೆಗೆ, ಹೊಲಸಾಲು ಅಂಗಡಿಗಳಿಗೆ ಮತ್ತು ಹೊಲಸಾಲು ವ್ಯಾಪಾರಿಗಳಿಗೆ ಸರಕು ಒದಗಿಸುತ್ತವೆ. ಅಲ್ಯೂಮಿನಿಯಂ ಪಾತ್ರೆಗಳ ತಯಾರಿಕೆಗೆ ಬಳಸುವ ಪ್ರಮುಖ ಕಚ್ಚಾ ವಸ್ತುಗಳು. ಈ ಉದ್ಯಮದ ಮೊದಲ ಹಂತ ಕಚ್ಚಾ ವಸ್ತು: ಅಲ್ಯೂಮಿನಿಯಂ ಶೀಟುಗಳು, ಹಳೆಯ ಪಾತ್ರೆಗಳ ಸ್ಕ್ರ್ಯಾಪ್, ಮರುಬಳಕೆ ಮಾಡುವ ಲೋಹ. ಇವೆಲ್ಲವೂ ಇಲ್ಲಿ ತೂಕದ ಆಧಾರದ ಮೇಲೆ ಬರುತ್ತವೆ. 1 ಕೆಜಿ, 10 ಕೆಜಿ, 100 ಕೆಜಿ. ಇಲ್ಲಿಯ ವ್ಯಾಪಾರ ಸಂಖ್ಯೆಗಳಲ್ಲಿ ನಡೆಯುವುದಿಲ್ಲ, ತೂಕದಲ್ಲಿ ನಡೆಯುತ್ತದೆ. ಇಂದು ಅಲ್ಯೂಮಿನಿಯಂ ಬೆಲೆ ಏರಿದರೆ ನಾಳೆ ಪಾತ್ರೆಯ ಬೆಲೆ ಏರುತ್ತದೆ. ಇದು ಮಾರುಕಟ್ಟೆಯ ನೇರ ಪ್ರಭಾವ. ಅಲ್ಯೂಮಿನಿಯಂ ಶೀಟುಗಳು, ಅಲ್ಯೂಮಿನಿಯಂ ಸ್ಕ್ರ್ಯಾಪ್, ಹಳೆಯ ಪಾತ್ರೆಗಳ ಮರುಬಳಕೆ ವಸ್ತು. ಈ ಕಚ್ಚಾ ವಸ್ತುಗಳು ದೊಡ್ಡ ಕಂಪನಿಗಳಿಂದ ಅಥವಾ ಮರುಬಳಕೆ ಕೇಂದ್ರಗಳಿಂದ ತೂಕದ ಆಧಾರದ ಮೇಲೆ ಖರೀದಿಸಲಾಗುತ್ತದೆ. ಕಿಲೋಗ್ರಾಂಗೆ ಬೆಲೆ ನಿಗದಿಯಾಗುತ್ತದೆ. ಇದರಿಂದಲೇ ಅಂತಿಮ ಉತ್ಪನ್ನದ ಬೆಲೆ ನಿರ್ಧಾರವಾಗುತ್ತದೆ. ಕರಗಿಸುವ ಪ್ರಕ್ರಿಯೆ ಈ ಉದ್ಯಮದ ಹೃದಯ. ಇಲ್ಲಿ ದೊಡ್ಡ ಭಟ್ಟಿಗಳು, ಭಾರೀ ತಾಪಮಾನ, ಅನುಭವ ಹೊಂದಿದ ಕಾರ್ಮಿಕರು. ಅಲ್ಯೂಮಿನಿಯಂ ಅನ್ನು ನಿಧಾನವಾಗಿ ಕರಗಿಸಲಾಗುತ್ತದೆ. ಈ ಹಂತದಲ್ಲಿ ಸುರಕ್ಷತೆ ಅತ್ಯಂತ ಮುಖ್ಯ. ಸಣ್ಣ ತಪ್ಪು ಕೂಡ ಅಪಾಯಕಾರಿಯಾಗಿದೆ. ಇದು ಅತ್ಯಂತ ಅಪಾಯಕಾರಿ ಹಂತ. 660 ಡಿಗ್ರಿ ಸೆಲ್ಸಿಯಸ್ ಅಲ್ಯೂಮಿನಿಯಂ ಕರಗುವ ತಾಪಮಾನ. ಇಲ್ಲಿ ಒಂದು ಸಣ್ಣ ತಪ್ಪು ಕೂಡ ಭಾರೀ ಅಪಘಾತಕ್ಕೆ ಕಾರಣವಾಗಬಹುದು. ಕಾರ್ಮಿಕರು ಬೆವರಿನಲ್ಲಿ ನೆನೆದು ಭಟ್ಟಿಯ ಮುಂದೆ ನಿಂತಿರುತ್ತಾರೆ. ಅವರಿಗೆ ಗೊತ್ತು, ಈ ಬೆಂಕಿಯೇ ಅವರ ಕುಟುಂಬದ ಅನ್ನ. ಕರಗಿದ ಲೋಹ ಬೆಂಕಿಯಿಂದ ಹೊರಬಂದಾಗ ಅದು ಕೇವಲ ದ್ರವವಲ್ಲ, ಅದು ಒಂದು ಹೊಸ ಪಾತ್ರೆಯ ಜನನ. ಗ್ರಾಹಕರ ಅವಶ್ಯಕತೆ ಪ್ರಕಾರ ಸಣ್ಣ ಪಾತ್ರೆಗಳು, ಮಧ್ಯಮ ಗಾತ್ರದ ಹಂಡಿಗಳು,
ದೊಡ್ಡ ಸಮಾರಂಭದ ಪಾತ್ರೆಗಳು. ಮೋಲ್ಡ್ ಬದಲಾಗುತ್ತದೆ, ಆಕಾರ ಬದಲಾಗುತ್ತದೆ, ಆದರೆ ಶ್ರಮ ಒಂದೇ. ಮೋಲ್ಡ್ಗಳ ಸಹಾಯದಿಂದ ವೃತ್ತಾಕಾರದ, ಆಳವಾದ, ಅಗಲವಾದ ಪಾತ್ರೆಗಳು ತಯಾರಾಗುತ್ತವೆ. ಒಂದೇ ದಿನದಲ್ಲಿ ನೂರಾರು ಪಾತ್ರೆಗಳು ವಿಭಿನ್ನ ಗಾತ್ರಗಳಲ್ಲಿ ತಯಾರಾಗುತ್ತವೆ. ಹೊಸ ಪಾತ್ರೆಗಳು ತುಂಬಾ ಕಚ್ಚಾ ರೂಪದಲ್ಲಿರುತ್ತವೆ. ಹೊಸ ಪಾತ್ರೆ ಅಂದವಾಗಿ ಕಾಣೋದಿಲ್ಲ. ಅದರ ಅಂಚುಗಳು ತೀಕ್ಷ್ಣ, ಮೇಲ್ಮೈ ಕಚ್ಚಾ. ಇಲ್ಲಿ ಪ್ರಾರಂಭವಾಗುತ್ತದೆ ಸಹನೆಯ ಕೆಲಸ. ಕತ್ತರಿಸುವುದು, ಸಮತಲನ ಮಾಡುವುದು, ಹೊಳಪು ನೀಡುವುದು. ಹೊಳಪು ಬಂದಾಗ ಪಾತ್ರೆಗೆ ಜೀವ ಬರುತ್ತದೆ. ಇದೇ ಹಂತದಲ್ಲಿ ಗ್ರಾಹಕ ಇದು ಚೆನ್ನಾಗಿದೆ ಎಂದು ಹೇಳುತ್ತಾನೆ. ಅವುಗಳನ್ನು ಕತ್ತರಿಸಿ, ಅಂಚುಗಳನ್ನು ಸರಿಪಡಿಸಿ, ಕೈಯಿಂದ ಅಥವಾ ಯಂತ್ರದಿಂದ ಹೊಳಪು ನೀಡಲಾಗುತ್ತದೆ. ಇದೇ ಹಂತದಲ್ಲಿ ಪಾತ್ರೆಗೆ ಮಾರುಕಟ್ಟೆ ಯೋಗ್ಯತೆ, ಗ್ರಾಹಕರ ಆಕರ್ಷಣೆ ಬರುತ್ತದೆ. ಈ ಉದ್ಯಮದ ವಿಶೇಷತೆ ಪಾತ್ರೆಗಳನ್ನು ತೂಕದ ಆಧಾರದ ಮೇಲೆ ಮಾರಾಟ ಮಾಡುವುದು. ಉದಾಹರಣೆಗೆ 100 ಕೆಜಿ ಪಾತ್ರೆಗಳು, 500 ಕೆಜಿ ದೊಡ್ಡ ಪಾತ್ರೆಗಳು. ಇಲ್ಲಿ ಪ್ರತಿ ಪಾತ್ರೆಯ ಬೆಲೆ ಇಲ್ಲ, ಒಟ್ಟು ತೂಕವೇ ಬೆಲೆ ನಿರ್ಧಾರವಾಗುತ್ತದೆ. ಇದು ವ್ಯಾಪಾರಿಗಳಿಗೆ ಲಾಭದಾಯಕ. ಈ ಪಾತ್ರೆಗಳು ನಗರದಲ್ಲೇ ಉಳಿಯುವುದಿಲ್ಲ. ಅವು ಪ್ರಯಾಣ ಮಾಡುತ್ತವೆ. ಹಳ್ಳಿಗಳಿಗೆ, ದೂರದ ಪಟ್ಟಣಗಳಿಗೆ, ಜಾತ್ರೆಗಳಿಗೆ. ಕೆಲವು ಪಾತ್ರೆಗಳು ನೂರಾರು ಕಿಲೋಮೀಟರ್ ಸಾಗುತ್ತವೆ. ಆದರೆ ಅಂತಿಮ ಗುರಿ ಒಂದೇ, ಒಂದು ಮನೆ. ಈ ಕೈಗಾರಿಕೆ ಯಂತ್ರಗಳಿಂದ ನಡೆಯುವುದಿಲ್ಲ, ಮಾನವರಿಂದ ನಡೆಯುತ್ತದೆ. ಆರೋಗ್ಯ ಸಮಸ್ಯೆಗಳು, ಬೆಲೆ ಏರಿಳಿತ, ಮಾರುಕಟ್ಟೆ ಅನಿಶ್ಚಿತತೆ. ಆದರೂ ಅವರು ಪ್ರತಿದಿನ ಕೆಲಸಕ್ಕೆ ಬರುತ್ತಾರೆ, ಏಕೆಂದರೆ ಇದು ಅವರ ಜೀವನ. ಹಳ್ಳಿಗಳಿಗೆ, ದೂರದ ಪಟ್ಟಣಗಳಿಗೆ, ಮೇಳ, ಜಾತ್ರೆಗಳಿಗೆ ಲಾರಿ, ಟೆಂಪೋ, ರೈಲು ಮೂಲಕ ಸಾಗಣೆಯಾಗುತ್ತವೆ. ಇಂದು ಹೊಸ ಪಾತ್ರೆಗಳು ಬಂದಿವೆ, ಆದರೆ ಅಲ್ಯೂಮಿನಿಯಂ ಇನ್ನೂ ಜೀವಂತವಿದೆ. ಏಕೆಂದರೆ ಇದು ಕಡಿಮೆ ಬೆಲೆ, ದೀರ್ಘ ಆಯುಷ್ಯ, ಮರುಬಳಕೆ ಸಾಧ್ಯ. ನಾವು ಬಳಸುವ ಒಂದು ಪಾತ್ರೆ ಒಂದು ಉದ್ಯಮವನ್ನು ಜೀವಂತವಿಡಿಸುತ್ತದೆ. ಈ ಉದ್ಯಮ ಗ್ರಾಮೀಣ ಆರ್ಥಿಕತೆಗೆ ದೊಡ್ಡ ಬೆಂಬಲವಾಗಿರುತ್ತದೆ. ಈ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರು ದಿನಗೂಲಿ ಕಾರ್ಮಿಕರು, ಅನುಭವದಿಂದ ಕೆಲಸ ಕಲಿತವರು. ಸವಾಲುಗಳು: ಆರೋಗ್ಯ ಸಮಸ್ಯೆಗಳು, ಬೆಲೆ ಏರಿಳಿತ, ಕಚ್ಚಾ ವಸ್ತು ಲಭ್ಯತೆ. ಆದರೂ ಇದು ಅವರ ಜೀವನಾಧಾರ. ಇಂದು ಸ್ಟೀಲ್, ನಾನ್ ಸ್ಟಿಕ್, ಇಂಡಕ್ಷನ್ ಪಾತ್ರೆಗಳು ಅಲ್ಯೂಮಿನಿಯಂಗೆ ಸ್ಪರ್ಧೆ. ಆದರೆ ಕಡಿಮೆ ಬೆಲೆ, ದೀರ್ಘ ಆಯುಷ್ಯ, ಮರುಬಳಕೆ ಇದನ್ನು ಇನ್ನೂ ಜೀವಂತವಿಡಿಸುತ್ತದೆ. ನಾವು ಪ್ರತಿದಿನ ಬಳಸುವ ಒಂದು ಪಾತ್ರೆಯ ಹಿಂದೆ ಎಷ್ಟು ಶ್ರಮ, ಎಷ್ಟು ಕೈಗಳು, ಎಷ್ಟು ಕಥೆಗಳಿವೆ ಎಂಬುದು ನಮಗೆ ತಿಳಿಯುತ್ತದೆ. ಈ ಸಣ್ಣ ಕೈಗಾರಿಕೆಗಳು ದೇಶದ ಬೆನ್ನೆಲುಬು, ಲಕ್ಷಾಂತರ ಜನರ ಜೀವನ. ಮುಂದಿನ ಬಾರಿ ನೀವು ಪಾತ್ರೆ ಕೈಗೆತ್ತಿಕೊಂಡಾಗ ಈ ಕಥೆಯನ್ನು ನೆನಪಿಸಿಕೊಳ್ಳಿ. ಇದು ಕೇವಲ ಪಾತ್ರೆಯಲ್ಲ, ಇದು ಶ್ರಮದ ಫಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ.